ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ 47ನೇ ಬ್ರೇನೋ ಬ್ರೇನ್ ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ ಮಡಿಕೇರಿಯ ಅನ್ವಿತ್ ಎಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾನೆ. ಈ ಸ್ಪರ್ಧೆಯಲ್ಲಿ ದೇಶದ 200 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿಯ ಮಾಪಂಗಡ ಕವಿತಾ ಕರುಂಬಯ್ಯ ಅವರ ಗರಡಿಯಲ್ಲಿ ಬ್ರೇನೋ ಬ್ರೇನ್ ಅಬಕಸ್ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ಅನ್ವಿತ್ ಮದೆನಾಡಿನ ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀನಿವಾಸ್ ವಿ ಹಾಗೂ ಪವಿತ್ರ ಎಂಎನ್ ದಂಪತಿಯ ಪುತ್ರ. 9 ವರ್ಷ ಪ್ರಾಯದ ಅನ್ವಿತ್ ಮದೆನಾಡಿನ ಬಿಜೆ ಶಾಲೆಯಲ್ಲಿ 3ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾನೆ. It is a very proud moment for Breno Brain Madikeri when 9-year-old Anvit participated in the national competition in Delhi and emerged as a champion. Over 2,000 children participated in this competition. This entire credit goes to Anvit and his parents for taking up this challenge and participating in Delhi. Hi, my name is Anvit. I am from Madikeri. I am studying in 4th standard. I won champion in New Delhi. It was a great experience. I thank to Kavita aunty. ನನ್ನ ಮಗ 47th ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ ಆಗಿದ್ದಾನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇದರ ಹಿಂದೆ ದುಬೈಲಿ ಇಂಟರ್ನ್ಯಾಷನಲ್ಲೂ ಚಾಂಪಿಯನ್ ಆಗಿ ಬಂದಿದ್ದ. ಕವಿತಾ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಫರ್ಟ್ ಹಾಕಿ ಕಲಿಸಿದ್ದೀರಾ, ತುಂಬ ಥ್ಯಾಂಕ್ಸ್. ನವದೆಹಲಿಯ ತ್ಯಾಗರಾಜ ಸ್ಟೇಡಿಯಂನಲ್ಲಿ ಜರುಗಿದ ರಾಷ್ಟ್ರಮಟ್ಟದ ಬ್ರೇನೋ ಬ್ರೇನ್ ಸ್ಪರ್ಧೆಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬ್ರೇನೋ ಬ್ರೇನ್ ಅಂತಾರಾಷ್ಟ್ರೀಯ ದುಬೈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಮತ್ತು ರಾಜ್ಯದ ಸ್ಥಳೀಯ ವ್ಯವಸ್ಥಾಪಕ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಅನ್ವಿತ್ ಚಿಕ್ಕ ವಯಸ್ಸಿನಲ್ಲೇ ಯಶಸ್ಸು ಸಾಧಿಸಿರುವುದು ಅವರ ತಂದೆ ತಾಯಿಗಳ ಪರಿಶ್ರಮ ಮತ್ತು ಕುಟುಂಬ ವರ್ಗದವರ ಸಹಕಾರದಿಂದ ಎಂದು ಕವಿತಾ ಕರುಂಬಯ್ಯ ಶ್ಲಾಘಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.